ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪರಮಗುರು ಪರಮಾರಾಧ್ಯರು ವಿಶ್ವವಂದ್ಯರಾದ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ ಮಹಾಚೇತನವನ್ನು ಎನ್ನ ಹೃನ್ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬಾಲಕ ಬಸವಣ್ಣ ಯಾವ ರೀತಿಯೊಳಗೆ ತೊಟ್ಟಲದೊಳಗೆ ಆಡ್ತಾನೆ, ಯಾವ ರೀತಿಯೊಳಗೆ ತಂದೆ ತಾಯಿಗಳಿಗೆ ಸಂತಸವನ್ನು ಪಡಿಸ್ತಾನೆ ಅಂತಕ್ಕಂಥ ವಿಚಾರ ಇನ್ನು ಮುಂತಾದ ವಿಚಾರಗಳನ್ನು ನೋಡಿದ್ದೀವಿ. ಆಮೇಲೆ ಅದರ ಜೊತೆಗೆ ಬಸವಣ್ಣನ ಒಂದು ಬಾಲಕನಾಗಿದ್ದರೂ ಸಹಿತ ಅವನ ಹುಟ್ಟಿನೊಂದಿಗೆ ಬಸವಣ್ಣ ಹುಟ್ಟಿದ ಅಂದ ಕೂಡಲೇ ಆ ಅಗ್ರಹಾರ ಅಷ್ಟೇ ಅಲ್ಲ, ಆ ಬಾಗೇವಾಡಿಯ ಪರಿಸರ ಅಷ್ಟೇ ಅಲ್ಲ, ಆ ಎಲ್ಲ ನಾಡಿನೊಳಗೆ ಒಂದು ಪುಣ್ಯದ ವಿದ್ಯುತ್ ಸಂಚಲನ ಆಗ್ತದೆ. ಯಾರು ಶೋಷಿತರು, ಯಾರು ನೊಂದವರು, ಅವರ ಸಾವನ್ನು ಉಳಿಸ್ತಕ್ಕಂಥ ಶಕ್ತಿ ಬಸವಣ್ಣ ಹುಟ್ಟಿದ ಅನ್ನೋ ಶಬ್ದನೇ ಅಲ್ಲಿಂದನೇ ದೀನರಿಗೆ ದಲಿತರಿಗೆ ಆಸರೆಯಾಗುವಂಥ ಭರವಸೆಯ ಆಶಾ ಕಿರಣವಾಗಿ ಆ ಮಗು ಜನಿಸ್ತಿದೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಬಸವಣ್ಣ ಬೆಳೀತಾನೆ. ಬೆಳೆಯುವಂಥ ಬಸವಣ್ಣ ಬಾಲಕ, ಮಗು ಹೋಗಿ ಬಾಲಕನಾಗಿರ್ತಕ್ಕಂಥ ಬಸವಣ್ಣ ಆಟ ಪಾಠಗಳಿಗಿಂತ ಆತನ ಒಲವು ಆಧ್ಯಾತ್ಮ, ಪೂಜೆ, ಧ್ಯಾನದ ಕಡೆಗೆ ಹೆಚ್ಚು ಆಕರ್ಷಿತನಾಗ್ತಾನೆ ಬಸವಣ್ಣ. ಆತನ ಇರುವು ಎಲ್ಲ ಮಕ್ಕಳ ಹಂಗಿರೋದಿಲ್ಲ, ಭಾಳ ಭಿನ್ನವಾಗಿರ್ತದೆ. ನೋಡ್ರಿ, ಮಹಾತ್ಮರ ಬಗ್ಗೆ ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರಯ್ಯ ಅಂತಕ್ಕಂಥ ಮಾತನ್ನು ಅನುಭಾವಿಗಳು ಶರಣರು ಭಾಳ ಚಂದ ಹೇಳ್ತಾರೆ. ಮಹಾತ್ಮರು ಹೆಂಗೆ ಬರ್ತಾರೆ, ಎಲ್ಲರಂಗ ನೋಡೋದಕ್ಕೆ ಎಲ್ಲರಂಗನೇ, ಆದರೆ ಅಲ್ಲಿ ವ್ಯತ್ಯಾಸ ಏನು ಅಂತಂದರೆ ಪುಣ್ಯದಂತೆ ಬಪ್ಪರು, ಬಸವಣ್ಣನ ಬರುವು, ಬಸವಣ್ಣನ ಆಗಮನ ಕೇವಲ ಸಾಮಾನ್ಯರಂತೆ ಬಸವಣ್ಣ ಹುಟ್ಟಿದ ಅಂತ ಅನಿಸಿದರು. ಅದು ಕೇವಲ ಬಸವಣ್ಣ ಹುಟ್ಟಿದಂತಲ್ಲ, ಪುಣ್ಯವೇ ಹಣ್ಣಾಗಿ ಜಗದ ಪುಣ್ಯವೇ ತುಂಬಿ ಆ ರೀತಿಯೊಳಗೆ ಬಸವಣ್ಣನ ರೂಪದೊಳಗೆ ಅವತಾರವನ್ನು ತೊಟ್ಟಿತು ಅನ್ನತಕ್ಕಂಥ ಮಾತನ್ನು ಕವಿ ಹೇಳ್ತಾರಲ್ಲ. ಜಗತ್ತಿನ ಉದ್ಧಾರಕ್ಕಾಗಿ ಅಂಥ ಪುಣ್ಯ ಪುರುಷರ ಅವತಾರ ಆಗ್ತದೆ. ನೋಡ್ರಿ, ಕೆಲವು ಮಂದಿ ಅನ್ಬೋದು, ಏನ್ರಿ ಅಷ್ಟು ಮಂದಿ ಎಲ್ಲ ಇರ್ತಾರೆ, ಬಸವಣ್ಣ ಒಬ್ಬ ಹುಟ್ಟಿ ಏನು ಮಾಡೋಕ್ಕಾಗ್ತದ, ಹೆಂಗೆ ಎಲ್ಲವನ್ನು ಸರಿಪಡಿಸ್ತಾನೆ? ಮನುಷ್ಯನ ಪರಿಸ್ಥಿತಿಗಳು, ಮನಸ್ಸುಗಳು ಬಿಗಡಾಯಿಸಿರ್ಬೋದು, ಅವೆಲ್ಲವಕ್ಕೂ ಅಷ್ಟು ಜನ ಬೇಕಂತಿಲ್ಲ. ಜಗತ್ತಿನ ವ್ಯವಸ್ಥೆ ಎಷ್ಟೇ ಕೆಟ್ಟಿರಲಿ, ಏನೇ ಆಗಿರಲಿ, ಅದೆಲ್ಲವನ್ನು ನಿಯಂತ್ರಿಸೋದಕ್ಕೆ, ಅದೆಲ್ಲವನ್ನು ಸರಿಪಡಿಸೋದಕ್ಕೆ ಅಷ್ಟು ಸಂಖ್ಯೆಯೊಳಗನ ಬರಬೇಕಂತೇನಿಲ್ಲ. ಬಸವಣ್ಣನ ಹೆಸರು, ಬಸವಣ್ಣನ ಆಗಮನ ಹೆಂಗೆ ಆಗ್ತದೆ ಅಂತಂದರೆ, ಕೋಟಿ ಕೋಟಿ ಜನರೊಳಗೆ ಅಪರೂಪವಾಗಿ ಬಸವಣ್ಣ ಮೂಡಿ ಬಂದರೂ ಸಹಿತ ಇಡೀ ನಾಡಿನ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ, ಇಡೀ ಕೆಟ್ಟ ವ್ಯವಸ್ಥೆ ಕೆಟ್ಟಿದೆ ಅಂತಂದರೂ ಸಹಿತ ಎಲ್ಲವನ್ನ ಸರಿಪಡಿಸೋದಕ್ಕೆ 1000 ಮಂದಿ ಬೇಕಾಗಿಲ್ಲ, ಲಕ್ಷ ಮಂದಿ ಬೇಕಾಗಿಲ್ಲ, ಕೋಟಿ ಜನ ಬೇಕಾಗಿಲ್ಲ, ಕೋಟಿಗೊಬ್ಬ ಬಸವಣ್ಣ ಸಾಕು ಈ ನಾಡನ್ನು ಸರಿಪಡಿಸೋದಕ್ಕೆ ಅನ್ನತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಲ್ಲ. ಆ ರೀತಿಯೊಳಗೆ ಅದ್ಭುತವಾದಂಥ ಒಂದು ಶಕ್ತಿ, ವ್ಯಕ್ತಿತ್ವ ಆತನಲ್ಲಿರ್ತದೆ. ಬಾಲಕ ಬಸವಣ್ಣನ ವರ್ತನೆ ಹೊರಗಿನವರಿಗೆ ಬಿಡ್ರಿ, ತಂದೆ ತಾಯಿಗಳಿಗೆ ಭಾಳ ವಿಚಿತ್ರ ಅನ್ನಿಸ್ತದ, ಭಾಳ ವಿಶೇಷ ಅನ್ನಿಸ್ತದೆ. ಏನಿವ ಎಲ್ಲ ಮಕ್ಕಳ ಹಾಗೆ ಕಾಣ್ತಾ ಇಲ್ಲಲ್ಲ. ಪ್ರತಿಯೊಂದನ್ನು ಬಾಲಕ ಬಸವಣ್ಣ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ, ನೋಡ್ತಿದ್ದ, ಎಲ್ಲವನ್ನ ಪ್ರಶ್ನೆ ಮಾಡ್ತಿದ್ದ. ಇದು ಹಿಂಗ್ಯಾಕೆ, ಇದ್ಯಾಕೆ ಹಿಂಗೆ? ಯಾರೋ ಒಂದಿಬ್ಬರು ಒಳಗೆ ಬರ್ತಿದ್ರೆ ಒಳಗೆ ಬರಬೇಡ್ರಿ, ಅಲ್ಲೇ ಇಟ್ಟು ಹೋಗೋದು, ಒಳಗೆ ಬರಂಗಿಲ್ಲ, ಇನ್ನು ಉಳಿಕಿದವ್ರಿಗಿಲ್ಲ, ಅವ್ರು ಬರಬೇಕು, ಇವರು ಬರಬಾರ್ದು, ಅವ್ರು ಅಲ್ಲಿ ನಿಂದಿರ್ಬೇಕು, ಇವ್ರು ಇಲ್ಲಿ ಕುಂದಿರ್ಬೇಕು. ಇಂಥ ಕಟ್ಟಳೆಗಳು ಯಾಕೆ ಬಾಲಕ ಬಸವಣ್ಣನ ಮನುಷ್ಯನೊಳಗೆ ಕಟ್ಟಿತಿದ್ದು? ಆದರೆ ಪ್ರಶ್ನೆ ಮಾಡ್ತಿದ್ದ, ಮಾದರಸ ಕೋಪಗೊಳ್ಳುತ್ತಿದ್ದ. ಏನು ಬಸವಣ್ಣ ನಿನ್ನ ತಲೆ ಹರಟೆ, ಹಾಗೆಲ್ಲ ಕೇಳಬಾರ್ದು ಅಂತಿದ್ದ. ನೋಡ್ರಿ, ನೀವು ಮಕ್ಕಳಲ್ಲಿ ಕುತೂಹಲ ಭಾಳ ಜಾಸ್ತಿ ಇರ್ತದೆ. ಕೇಳ್ತಿರ್ತಾವೆ ಮಕ್ಕಳು, ಮನೆಯೊಳಗೆ ಅಡುಗೆ ಮಾಡ್ತಿರ್ತಾರೆ, ತಾಯಂದಿರು ಒಳಿಯೊಳಗಿನ ಬೆಂಕಿ ನೋಡಿ ಮಗು ಕೇಳ್ತದ, ಅವ್ವ ಏನದು ಬೆಂಕಿ? ಹೌದಿಲ್ರಿ? ಬೆಂಕಿ ಅಂತ ಹೇಳ್ತಾಳೆ ತಾಯಿ. ಅಷ್ಟಕ್ಕೆ ಕುತೂಹಲ ತೆನೆಯಂಗಿಲ್ಲ. ಬೆಂಕಿ ಅಂದರೆ ಏನು ಅಂತ ಕೇಳ್ತದ ಮಗು.
ಅವಾಗ ಇವ್ರಿಗೆ ಹೇಳಕ್ಕೆ ಬರಂಗಿಲ್ಲ. ಬೆಂಕಿ ಅಂದರೆ ಏನ್ರಿ? ಬೆಂಕಿ ಅಂದರೆ ಏನ್ರಿ ಸ್ವಾಮಿಗಳು? ಬೆಂಕಿ ಅಂದರೆ ಬೆಂಕಿ. ಹಂಗೆ ಹೇಳಿದರು. ಬೆಂಕಿ ಅಂದರೆ ಏನು? ಬೆಂಕಿ ಅಂದರೆ ಬರೀ ಬೆಂಕಿ. ಅವಾಗ ಆ ಮಗು ಕೇಳ್ತದೆ, ಮತ್ತೆ ಬೆಂಕಿ ಅಂದರೆ ಏನೋ? ಕುಂದಿರ್ತೇನು, ಕಡತರ ಕಾಶಿ ಹಚ್ಚಲ ನನ್ನ ಕೈಗೆ ಅಂತೇಳತ್ತಂದು. ಅಂದರೆ ಹೇಳಕ್ಕೆ ಬರಲಿಲ್ಲ ಅಂದರೆ ಈ ಕೈ ರೀ ಇದು. ಹೇಳಕ್ಕೆ ಬರೋದಿಲ್ಲ ಅನ್ನೋದು ಖಾತ್ರಿ ಆದಮೇಲೆ ಹೆದರಿಸಿ ಗಪ್ಕೊಂಡಿರ್ಸೋದು. ರಾತ್ರಿಯ ಹೊತ್ತಿನೊಳಗೆ, ಬೆಳದಿಂಗಳ ರಾತ್ರಿಯೊಳಗೆ ಮಕ್ಕಳು ತಂದೆ ತಾಯಿಗಳನ್ನ ಕೇಳ್ತಾವ. ಹೊರಗೆ ಕೂತಂಥ ಸಂದರ್ಭದೊಳಗೆ ಆಕಾಶದೊಳಗೆ ಫಳಫಳ ಅಂತ ಹೊಳಿತಾವಲ್ಲ, ಏನವು? ತಿಳುವಳಿಕಿದ್ದವರು, ಚುಕ್ಕೆ, ನಕ್ಷತ್ರ, ನಿಹಾರಿಕೆಗಳು ಭಾಳ ಚಂದ ಹೇಳ್ತಾರೆ ಗೊತ್ತಿದ್ದವ್ರು. ಚುಕ್ಕೆಗಳು, ಚುಕ್ಕೆ ಅಂದರೆ ಏನು ಅಂತ ಕೇಳ್ತದ ಮಗು. ಏನು ಹೇಳ್ತಾರೆ? ಚುಕ್ಕೆ ಅಂದರೆ ಚುಕ್ಕೆ. ಮತ್ತೇನು ಹೇಳೋದು? ಇನ್ನು ಕೆಲವು ಮಂದಿ ಭಾಳ ಶಾಣ್ಯರು ಇರ್ತಾರೆ. ಚುಕ್ಕೆ ಅಂದರೆ ಏನು ಗೊತ್ತೈತೇನು? ಚುಕ್ಕೆ ಅಂದರೆ ಇಲ್ಲೇನು ಸತ್ತಿರ್ತಾರಲ್ಲ, ಅವ್ರ ಕಣ್ಣು ಹೋಗಿ ಅಲ್ಲಿ ಕೂತಿರ್ತಾವು, ಪಳ ಪಳ ಹಿಂಗೆ ಬಿಟ್ಟು ನೋಡ್ತಿರ್ತಾವು, ಅವು ಚುಕ್ಕಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಗೊತ್ತಿಲ್ಲತ್ತೇನು ಸುಮ್ಬಿಡ್ತಾರಲ್ಲ ಅವ್ರು ಪಾಡ್ರಿ. ಈ ಅರ್ಧ ಮುರ್ಧ ಕಂಪ್ನಿ ಏನಿರ್ತದ, ಮೋಸ್ಟ್ ಡೇಂಜರ್ ಕಂಪ್ನಿ. ಪೂರ್ತಿ ದಡ್ರನ್ನೂ ತಿದ್ದಬಹುದು ಏನ್ರಿ? ಶತದಡ್ಡದನ್ರಿ, ಅದ್ಯಾದಕ್ಕೂ ಬರೋದಿಲ್ಲ. ಪೂರ್ತಿ ಬಾದ್ ರಿಪೇರಿ ಮಾಡಕ್ಕೆ ಬರ್ತೈತ್ರಿ. ಶಾಣ್ಯಾರು ಇರ್ತಾರೆ, ಇದ್ದದ್ರಾಗ ಒಂದು ಸ್ವಲ್ಪ ಹೇಳ್ರ ಆಗಿಂದಾಗ ಪಿಕಪ್ ಆಕೈತಿ, ಅವು ರಿಪೇರಿ ಆಕ್ಕವ್ರಿ. ಇವು ಇರ್ತಾವ ನೋಡ್ರಿ ಅರ್ಧ ಮುರ್ಧ. ದೋಬಿ ಕಾ ಕುತ್ತಾ ನ ಘರ್ ನ ಘಾಟ್. ಇವು ದಂಡಿಗೂ ಹತ್ತಂಗಿಲ್ಲ, ಈ ಕಡೆ ಮನಿಗೂ ಹತ್ತಂಗಿಲ್ಲ. ಇವನನ್ನು ನಾವು ನೀವು ಅಲ್ರಿ, ಸ್ವತಃ ಬ್ರಹ್ಮ ಸೃಷ್ಟಿ ಮಾಡಿದಂಥ ಬ್ರಹ್ಮ ದೇವರಿಗೂ ಸಹಿತ ಇವು ರಿಪೇರಿ ಆಗೋದಿಲ್ಲ ಏನ್ರಿ? ಹಿಂಗೆ ಹೋಗು ಇವು. ಅಲ್ಲಿ ಬಡದು, ಇಲ್ಲಿ ಬಡದು, ಅಲ್ಲಿ ಬಡದು, ಇಲ್ಲಿ ಬಡದು, ಅಲ್ಲಿ ಬಿದ್ದು, ಇಲ್ಲಿ ಬೆತ್ತ ಕಡಿಗೊಂದು ಬೆತ್ತು ಅಂದ್ಕೊಳ್ಳಿ, ಎತ್ತಿ ಒಗದ ಮೇಲೆ ಮುಚ್ಚಿದ ಮೇಲೆ ಗಪ್ಪಕ್ಕ ನೋಡ್ರಿ. ಈ ಅರ್ಧ ಮುರ್ಧ ಕಂಪ್ನಿ ನಮ್ಮ ದೇಶದೊಳಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡವ್ರೆ ಇವರು. ಪೂರ್ತಿ ತಿಳ್ಕೊಂಡವರು ಅವರೊಂದು ಹಾದ್ಯಾಗದಾರ. ಏನೂ ತಿಳಿಲಾರ್ದವರು ನಮಗೆ ಗೊತ್ತಿಲ್ಲ ತಿಳಿಸಿ ಹೇಳ್ರಿ ಅಂತ ಪ್ರಾಮಾಣಿಕವಾಗಿ ಚಿಂತನೆಯನ್ನು ಮಾಡ್ತಾರೆ. ಇವು ಈ ಕಡೆ ತಿಳ್ಕೊಂಡೂ ಇಲ್ಲ, ಈ ಕಡೆ ಯಾವುದ್ರೊಳಗೂ ಜಿಮ ಇಲ್ಲ, ಯಾವುದೂ ಗೊತ್ತಿಲ್ಲ, ಎಲ್ಲನೂ ಗೊತ್ತೈತಿ ಅನ್ನೋರ ಗತೆ ಕುಂಡಿರ್ತಾವಲ್ಲ, ಇಂಥವ್ರನ್ನ ರಿಪೇರಿ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇಲ್ಲಿ ಬಸವಣ್ಣನ ಒಂದು ಏನು, ಆತನ ಒಂದು ಮುಮುಕ್ಷತ್ವ, ಅದನ್ನು ತಿಳಿಬೇಕು ಅಂತಕ್ಕಂಥ ಜ್ಞಾನದ ಕುತೂಹಲವನ್ನು ತರಿಸ್ತಕ್ಕಂಥದ್ದು ಸಾಮಾನ್ಯವಾಗಿರಲಿಲ್ಲ. ಒಂದು ದಿವಸ ಬಸವಣ್ಣನ ಗೆಳೆಯ ಬಾಲಕ, ಅವನ ಗೆಳೆಯ ಇನ್ನೊಬ್ಬ ಬಂದಿದ್ದ ಮನೆಗೆ. ಬೆಳಗ್ಗೆ ಬಂದಾಗ ಆ ಮಗು ಕೇಳ್ತಾನೆ, ಅವನ ಗೆಳೆಯ ಕೇಳ್ತಾನೆ, ಬಸವಣ್ಣ ನನಗೆ ಕುಡಿಯೋದಕ್ಕೆ ನೀರು ಬೇಕು, ಕುಡಿಯೋದಕ್ಕೆ ನೀರು ಬೇಕು ಅಂದ್ಕೊಳ್ಳೆ ಬಾಲಕ ಬಸವಣ್ಣ ಒಳಗೆ ಹೋಗಿ, ಅವ್ವ ನನ್ನ ಗೆಳೆಯನಿಗೆ ಕುಡಿಯೋದಕ್ಕೆ ನೀರು ಬೇಕು, ಕೊಡವ. ಅವಾಗ ಅವು ಹೇಳಿದಳು, ಮಾದಲಾಂಬಿಕೆ ಹೇಳ್ತಾಳೆ, ಮಗು ಬಸವಣ್ಣ ನಿಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ, ನೀರು ಒಳಗಿದಾವೆ, ಅಲ್ಲಿ ಹೋಗುವಂತಿಲ್ಲ, ಸ್ವಲ್ಪ ತಡಿ, ಪೂಜೆ ಮುಗಿಲಿ. ಆಯಿತು. ಬಸವಣ್ಣ ಹೊರಗೆ ಬಂದ, ಮತ್ತೊಂದಿಷ್ಟು ತಡೆದು ಹೋಗಿ ಕೇಳಿದ, ಈಗ ಆ ಪೂಜೆ ಮುಗಿದದ, ಇನ್ನೊಂದು ದೇವರು ಪೂಜೆ ಮಾಡಕತ್ತಾರ, ಸ್ವಲ್ಪ ತಡಿ. ಆ ಮನೆಯೊಳಗೆ ಎಷ್ಟು ದೇವರುಗಳಿದ್ದು ಅಂದರೆ ಭಾಳ ದೇವರುಗಳಿದ್ದು. ಅವಾಗ ಬಸವಣ್ಣ ಅಂದ, ಒಂದು ಸಲ ತಡಿ ಅಂದ್ಕೊಳ್ಳೆ ಹೊರಗೆ ಬಂದ ಅಂಗಳದಾಗ ಒಂದು ತೆಗ್ಗು ತೆಗಿತಿದ್ದ, ಮತ್ತೆ ಹೋಗವ, ಮತ್ತೆ ಹೊರಗೆ ಬಂದ ಇನ್ನಷ್ಟು ತಡಿ ಅಂದ್ಕೊಳ್ಳೆ ಮತ್ತೊಂದು ತೆಗ್ಗು ತೆಗಿತಿದ್ದ. ಹಿಂಗೆ ಬರೀ ಅಂಗಳು ತುಂಬ ತೆಗ್ಗ. ಅದು ಎಲ್ಲ ಪೂಜೆಯನ್ನು ಮುಗಿಸಿ, ಪೂಜೆ ಮುಗಿದ ನಂತರ ಮಾದರಸ ಏನು ಮಾಡ್ತಾನೆ, ಸೂರ್ಯನ ಪೂಜೆಗಾಗಿ ಮನೆಯ ಅಂಗಳಕ್ಕೆ ಬರ್ತಾನೆ. ಹೊರಗೆ ಬಂದ ಸೂರ್ಯನ ಪೂಜೆಯನ್ನು ಮಾಡೋದಕ್ಕೆ ಹೊರಗೆ ಬಂದ ಹೊತ್ತಿನೊಳಗೆ ನೋಡ್ತಾನೆ, ಬಾಲಕ ಬಸವಣ್ಣ ಅಲ್ಲಿ ಅಂಗಳ ತುಂಬ ತೆಗ್ಗು ತೆಗೆದಿದ್ದ. ಏನಪ್ಪ ಬಸವಣ್ಣ, ಏನು ಮಾಡಕತ್ತೀಯ? ಏನಿಲ್ಲ, ನನ್ನ ಗೆಳೆಯ ಬಂದಿದ್ದ, ಅವನಿಗೆ ಕುಡಿಯೋದಕ್ಕೆ ನೀರು ಬೇಕಾಗಿದ್ದು, ಆ ನೀರು ತಗೊಳ್ಳೋ ಸಂಬಂಧ ಇಲ್ಲಿ ಬಾವಿ ತೆಗಿಯಾಕತ್ತೀನಿ ಅಂತಂದವ. ಎಷ್ಟು ದಡ್ಡಿದ್ದೀಪ್ಪ ನೀನು, ಇಷ್ಟೆಲ್ಲ ತೆಗ್ಗು ತೆಗಿಯೋ ಬದಲಿ, ಇಷ್ಟು ತೆಗ್ಗುಗಳನ್ನು ಎಲ್ಲ ಕಡೆ ತೆಗಿಯೋ ಬದಲಿ ಒಂದೇ ತೆಗ್ಗ ಪೂರ್ತಿ ತೆಗೆದಿದ್ದಂದ್ರೆ ಅದು ಬಾವಿ ಹಾಕಿತ್ತು, ಅಲ್ಲಿ ನೀರು ಬೀಳ್ತಿದ್ದು. ಅಂಗಳು ತುಂಬ ತೆಗ್ಗು ತೆಗೆದ್ರೆ ನೀರು ಸಿಗುತ್ತೇನೋ ಬಸವಣ್ಣ, ಎಷ್ಟು ದಡ್ಡಿದಿ ನೀನು ಅಂತ ಕೇಳಿದ. ಅವಾಗ ಬಸವಣ್ಣಂದ, ನಾನು ದಡ್ಡದಿನ ಇಲ್ಲೋ ಗೊತ್ತಿಲ್ಲ, ನೀನು ಹೇಳಿದ ಮಾತು ಮಾತ್ರ ಭಾಳ ಸತ್ಯ ಐತಿ ಅಂತಂದವ. ಹೆಂಗೆ?
ನಾನು 20 ತೆಗ್ಗು ತೆಗಿಯೋ ಬದಲಿ ಒಂದೇ ತೆಗ್ಗು ತೆಗೆದಿದ್ದೆ ಅಂದರೆ ಇಷ್ಟೊತ್ತಿಗೆ ನೀರು ಬೀಳುತ್ತಿತ್ತು, ನನ್ನ ಗೆಳೆಯ ನೀರು ಕುಡಿತಿದ್ದ. ನೀ 100 ದೇವರುಗಳನ್ನು ಪೂಜೆ ಮಾಡೋ ಬದಲಿ ಒಂದೇ ದೇವರನ್ನು ಪೂಜೆ ಮಾಡಿದ್ರೆ ಆ ದೇವರೇ ಬಂದು ನಿನ್ನ ಮುಂದೆ ನಿಲ್ತಿದ್ದಲ್ಲಪ್ಪ ಅಂದವ. ನೋಡ್ರಿ, ಅಪ್ಪಂದ ಇವ ಬಾಲಕ ಬಸವಣ್ಣ ಅಲ್ಲ, ಬಾಲಕ ಬಸವ ಅಲ್ಲ, ಬಸವಣ್ಣನೂ ಅಲ್ಲ. ನಾನಿವನಿಗೆ ಅಪ್ಪ ಇರ್ಬೋದು ನಿಮಿತ್ತ ಮಾತ್ರವಾಗಿ, ನಾನಿವನಿಗೆ ತಂದೆ ಇರ್ಬೋದು ನಿಮಿತ್ತ ಮಾತ್ರವಾಗಿ. ಆದರೆ ನಿಜವಾಗ್ಲೂ ಬಸವಣ್ಣ ಒಳಗೊಳಗೆ ಅನ್ನಿಸ್ತಿತ್ತು ಅವನಿಗೆ, ಅವನು ಹೇಳೋ ಮಾತು ಸತ್ಯ ಅನ್ನಿಸ್ತಿತ್ತು. ಆವಾಗ ಬಸವಣ್ಣ ಅವನಿಗೆ ನಿಮಿತ್ತ ಮಾತ್ರ ನಾನು ಅಪ್ಪ. ಆದರೆ ಮುಂದೊಂದು ದಿನ ಬಸವಣ್ಣ ನನಗಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಅಪ್ಪನಾಗುವಂಥ ಶಕ್ತಿಯನ್ನು ಪಡೆಯೋದ್ರೊಳಗೆ 2 ಮಾತಿಲ್ಲ ಅನ್ನತಕ್ಕಂಥದ್ದನ್ನು ಬಸವಣ್ಣನ ತಂದೆ ಮನಗಾಣ್ತಾನೆ. ಆದರೆ ಏನಿರ್ತತ್ರಿ, ಗೊತ್ತಿರ್ತತಿ, ಒಪ್ಕೊಳ್ಳೋಕೆ ಮನಸ್ಸು ಹಾಕಿರೋದಿಲ್ಲ. ಕೆಲವು ಮಂದಿ ಮನಸ್ಸು ಹುಳುಳುಗ ಹಾಕಿರ್ತತಿ ಏನ್ರಿ, ಗೊತ್ತಿರ್ತತಿ, ಹೇಳು ಸರಿ. ಕೆಲವು ಮಂದಿಗೆ ಹೇಳಬೇಕು, ಹಿಂಗಲ್ಲ, ಹಿಂಗೆ ಧರ್ಮ, ಹಿಂಗೆ ತಿಳ್ಕೊರಿ. ಹೌದ್ರಿ, ನೀವು ಹೇಳೋದೆಲ್ಲ ಬರೋಬ್ಬರಿ ಐತಿ. ಈ ಕರೆ ಏನು ರಾಗ ಎಳಿತಾರೆ ನೋಡ್ರಿ, ಇವರು ಇಲ್ಲೇ ಕುಂದಿರ್ತಾರೆ, ಮುಂದೆ ಬರಂಗಿಲ್ಲ. ಆದರೆ ನೆನಪಿಟ್ಕೋಬೇಕು, ಯಾಕೆ ಇಲ್ಲಿ ಅದನ್ನು ತಿಳಿಯತಕ್ಕಂಥ ಒಪ್ಪತಕ್ಕಂಥ ಮನಸ್ಸು ಸ್ವಚ್ಛ ಇರಬೇಕು. ವಿಚಾರಗಳನ್ನು ಸ್ಪಷ್ಟವಾಗಿ ಒಪ್ಕೊಳ್ಬೇಕು, ಸ್ಪಷ್ಟವಾಗಿ ಅಭಿವ್ಯಕ್ತಿಪಡಿಸ್ಬೇಕು. ಅಡ್ಡಗಾಡಿ ಮೇಲೆ ದೀಪ ಇಟ್ಟಂಗೆ ಆ ಕಡೆಯೂ ಸೈ ಈ ಕಡೆಯೂ ಸೈ, ಇದರಿಂದ ಏನೂ ದಗದಾಗೋದಿಲ್ಲ. ಆ ಕಡೆಯೂ ಬೆಳಕು ಬೀಳಂಗಿಲ್ಲ, ಈ ಕಡೆಯೂ ಬೆಳಕು ಬೀಳಂಗಿಲ್ಲ. ಈ ಅಡ್ಡಗಾಡಿ ಮ್ಯಾಗಿನ ದೀಪ ತೆಗೆದ ನಡುವ ದೀಪ ಇಟ್ಟರೆ ಆ ದೀಪ ಸುತ್ತು ಕಡೆಗೆ ಬೆಳಕಿ ಎಲ್ಲ ಕಡೆಗೂ ನಿಜವಾದಂಥ ಪ್ರಕಾಶವನ್ನು, ಸತ್ಯವನ್ನು ಪರಿಚಯಿಸುವಂಥ ಕೆಲಸ ಮಾಡ್ತದಂತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಆ ಕಾರಣಕ್ಕೆ ಬಸವಣ್ಣ ಕೇಳ್ತಾನೆ, ಬಂದವರು ಯಾಕೆ ನಮ್ಮ ಮನೆಯೊಳಗೆ ಬರೋದಿಲ್ಲ? ಅವ್ಗೆ ಕೇಳಿದ. ಅವಾಗ ಅವು ಹೇಳ್ತಾಳೆ, ಬಸವಣ್ಣ ಇಂಥವನ್ನೆಲ್ಲ ಕೇಳಬೇಡ, ಇವು ಧರ್ಮ ಸೂಕ್ಷ್ಮವಾದ ವಿಚಾರಗಳು, ಇಂಥವುಗಳನ್ನು ಮಾತಾಡಬೇಡ. ಅವಾಗ ಬಸವಣ್ಣಂದವ, ಅವರು ಮನುಷ್ಯರಲ್ಲೇನು, ಅವರು ನಮ್ಮಂಗ ಮನುಷ್ಯರಲ್ಲೇನು, ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡಿದಾಗ ಮತ್ತೆ ತಾಯಿ ಹೇಳ್ತಾಳೆ, ಬಸವಣ್ಣ ಜಾಣನಾಗು, ಕೇಳಬೇಡ ಇಂಥವೆಲ್ಲ, ಮುಂದೆ ನಿನಗೆ ದೊಡ್ಡವಾದ ಮೇಲೆ ತಿಳ್ಕೋತ ಹೋಗ್ತಾವ. ಅವಾಗ ಬಸವಣ್ಣಂದ, ದೊಡ್ಡವಾದ ಮೇಲೆ ತಿಳ್ಕೋತ ಹೋಗೋದು, ಮುಂದೆ ತಿಳಿದು ಮಾಡೋದು ಯಾವಾಗ? ಕೆಲವು ಮಂದಿ ಒಮ್ಮೆಗೆ ಇವೆಲ್ಲ ಧರ್ಮ ತತ್ವ ಆಚರಣೆ ಮಾಡೋಕ್ಕಾಗೋದಿಲ್ರಿ. ಅಟ ಈ ಅಟ ಏನದ ಅಟ? ಸ್ವಲ್ಪ ಮೆಲ್ಲನೆ ಮಾಡೋಣ, ಸಾವಕಾಶ ಮಾಡೋಣ, ಅವಸರ ಮಾಡಬೇಡ್ರಿ. ನೋಡ್ರಿ, ಓಡು ಗಾಡಿಗೆ ಬ್ರೇಕ್ ಹಾಕೋ ಮಂದಿ ಭಾಳ ಏನ್ರಿ. ಈ ಮೆಲ್ಲನೆ ಎಲ್ಲವೂ ತಿಳಿತೈತಿ ಅಂತಲ್ಲ, ಸಾಯೋ ತನಕ ನಾವು ಬರೇ ಊಟ ಬಸಿ ತೆಗೆದ್ರೆ ಕುಸ್ತಿ ಹಿಡಿಯೋದು ಯಾವಾಗ? ಸಾಯೋ ತನಕ ಬರೇ ಸಾಮ ತೆಗಿಯೋದಾತು, ಕುಸ್ತಿ ಹಿಡಿಯೋದು ಯಾವಾಗ? ಆ ಕಾರಣಕ್ಕೆ ನಮ್ಮ ತಾಕತ್ತು, ನಮ್ಮ ಪೈಲ್ವಾನಿಕೆ ಯಾವಾಗ ಪರಿಚಯ ಆಗ್ತೈತಿ ಅಂತಂದ್ರೆ, ಅವನು ಈಟಿರ್ತ ದಂಡಿ ತನಕ ಬರೀ ಕುಸ್ತಿ ಊಟ ಬಸಿ ತಕ್ಕೋತ ಕೂತಂದ್ರೆ ಅವನು ಪೈಲ್ವಾನ್ ಅನ್ನೋದಿಲ್ಲ. ಆಗಿಂದಾಗ ತೆಗೆದು ಸಾಮ ಪಟ್ಟುಗಳನ್ನು ತಿಳಿದು ಯಾವನ ನಿಜವಾದ ಇದರೊಳಗೆ ಹೋರಾಟ ಮಾಡಿ ಕುಸ್ತಿಯೊಳಗೆ ಗೆದ್ದಿತಾನ ಅವ ಪೈಲ್ವಾನ್ ಅನಿಸ್ಕೋತಾನೆ ಹೊರತು ಗರಡಿ ಮನೆ ಹಾಕೊಂಡ್ರೆ ಅವ ಪೈಲ್ವಾನ್ ಆಗೋದಿಲ್ಲ. ಅದಕ್ಕೆ ಈ ಧರ್ಮ ಅನ್ನತಕ್ಕಂಥ ಗರಡಿ ಮನೆಯೊಳಗೆ ಕೆಲವು ಮಂದಿ ಊಟ ಬಸಿ ತಕ್ಕೋತ ಕೂತಾರ. ಇವರು ಯಾವಾಗ ಪೈಲ್ವಾನ್ರು ಅನಿಸ್ಕೊಳ್ಳೋದು? ಪೈಲ್ವಾನ್ರಾಗೋದು ಅಂತಂದ್ರೆ ಒಳಗೆ ಕೂತ್ರ ಆಗೋದಿಲ್ಲ, ಮೈದಾನಕ್ಕೆ ಬಂದು ಕುಸ್ತಿ ಹಿಡಿತಕ್ಕಂಥದ್ದು. ಇಲ್ಲಿ ಕುಸ್ತಿ ಅಂದರೆ ಯಾರು ಕೂಡ ಕುಸ್ತಿ ಹಿಡಿಯೋದಿಲ್ಲ, ಧಾರ್ಮಿಕ ವಿಚಾರಗಳನ್ನು ಅಪ್ಪಿಕೊಂಡು ನಡೀತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರಲ್ಲ ಅವರು ನಿಜವಾದ ಧರ್ಮದ ದಾರಿಯೊಳಗೆ ಪೈಲ್ವಾನ್ರು ಅನಿಸ್ಕೋತಾರ. ಅವರು ಮಾತ್ರ ಖರೆ ಹೌದು ಅನಿಸ್ಕೋತಾರ. ಆ ಕಾರಣಕ್ಕೆ ಇಲ್ಲಿ ಬಸವಣ್ಣ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾನೆ, ಕೇಳ್ತಾನೆ. ಒಳಗೆ ನಮ್ಮ ಮನೆಯೊಳಗೆ ಬೆಕ್ಕು ಓಡಾಡ್ತಾವ, ನಾಯಿ ಓಡಾಡ್ತಾವ. ಮನೆಯೊಳಗೆ ಬೆಕ್ಕು ನಾಯಿಗಳಂಥ ಪ್ರಾಣಿಗಳು ಬರುವಾಗ ನನ್ನಂಥ ಇರುವಂಥ ನನ್ನ ಜನ ಯಾಕೆ ಬರಂಗಿಲ್ಲ, ಯಾಕೆ ಬರಬಾರ್ದು ಹೇಳಮ್ಮ. ತಾಯಿಗೆ ಪ್ರಶ್ನೆ ಮಾಡ್ತಾನೆ, ಏನು ಹೇಳೋ ಬಸವಣ್ಣ ನಿನಗೆ?
ಎಂದರೆ ಅರ್ಥ ಆಗುತ್ತಪ್ಪ, ಕೇಳಬೇಡ ಇಂಥವೆಲ್ಲ. ತಾಯಿ ಕೇಳ್ತಾಳೆ. ನೋಡ್ರಿ, ನಾವು ಮನೆಯೊಳಗೆ ಹೆಂಗೆ ಮಾಡ್ತೀವಿ ಅದು ಬಿಡ್ರಿ, ಉಳ್ಕಿದವ್ರ ಸುದ್ದಿ ಬಿಡ್ರಿ. ಈ ಪ್ರಾಣಿಗಳೊಳಗೆ ಬೆಕ್ಕ ಮನೆ ತುಂಬ ಓಡಾಡ್ತೈತಿ, ನಾಯಿ ಎಲ್ಲಿರ್ತತ್ರಿ? ಹೊಸ್ತಲದೊಳಗೆ ಇಡ್ತೀವಿ, ಮನೆ ಒಳಗೆ ತಗೊಳ್ಳಂಗಿಲ್ಲ ನಾಯಿ. ಬೆಕ್ಕ ಒಳಗೆ ಓಡಾಡ್ತದ, ಯಾವುದು ಕದ್ದು ತಿನ್ನುತ್ತದ, ಯಾವುದು ಇದ್ದದ್ದು ನುಂಗಿ ನೀರು ಕುಡಿತದ ಅದನ್ನು ಒಳಗಿಟ್ಕೋತೀವಿ. ಯಾವುದು ತನ್ನ ಜೀವ ಕೊಟ್ಟು ಅದು ಏನು ಮಾಡಿ ತನ್ನ ಬಾಗಿಲಾಕಾದು ಮನೆಯ ಮಾಲೀಕನನ್ನು ಜಾಗೃತಗೊಳಿಸ್ತದ ಅಂಥ ನಾಯಿಯನ್ನು ಮನೆ ಹೊರಗಿಡ್ತೀವಿ. ಯಾರು ಪ್ರಾಮಾಣಿಕವಾಗಿ ದುಡಿತಾರ ಅಂಥವ್ರನ್ನ ದೂರಿಡ್ತೀವಿ, ಯಾರು ಕಳ್ಳರು ಇರ್ತಾರ ಅಂಥವ್ರನ್ನ ನಮ್ಮ ಸಮೀಪ ಬಿಟ್ಕೋತೀವಿ. ಆಗಬಾರ್ದು ಇಂಥದ್ದು. ಇದು ಅಲ್ಲ, ಇದನ್ನು ಯಾರೂ ಒಪ್ಪುವಂಥ ಮಾತಲ್ಲ. ಕಳ್ಳತನವನ್ನು ಮಾಡುವವರನ್ನು, ಸುಳ್ಳು ಹೇಳುವವರನ್ನು, ಮೋಸಗಾರರನ್ನು ಹತ್ಯೆಗೆ ಬಿಟ್ಟುಕೊಂಡು ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಜೀವಿಗಳನ್ನು ದೂರಿಟ್ರೆ ಒಪ್ತಾನೇನ್ರಿ ಬಸವಣ್ಣ? ಮೆಚ್ಚಬಲ್ಲನೆ ಬಸವಣ್ಣ? ಸಾಧ್ಯವೇ ಇಲ್ಲ. ಆ ಕಾರಣಕ್ಕೆ ನೋಡ್ರಿ, ಇಲ್ಲಿ ಪ್ರಾಮಾಣಿಕತೆಗೆ ಬಸವಣ್ಣನ ಚಿಂತನೆ ಎಷ್ಟು ಅದ್ಭುತ ಅಲ್ಲ, ಎಷ್ಟು ದೊಡ್ಡದು. ಮನುಷ್ಯರನ್ನು ದೂರಿಟ್ಟು ಪ್ರಾಣಿಗಳನ್ನು ಒಳಗೆ ತಗೊಳ್ಳುವಂಥದ್ದು ಎಂಥ ಸಂಸ್ಕೃತಿ ನೋಡ್ರಿ. ಕೆಲವು ಮಂದಿ ಈಗ ಮೋಟ್ರ್ ಸೈಕಲ್ ಮೇಲೆ ಹೋಗುವ ಹೊತ್ತಿನೊಳಗೆ, ನಾವು ಒಂದು ಸಲ ಗಾಡಿಯೊಳಗೆ ಬರಾಕತ್ತಿದ್ದೆ, ಮೋಟ್ರ್ ಸೈಕಲ್ ಮೇಲೆ ಹೊಂಟಿದ್ದ ಅವ ಏನು ಮಾಡಿದ್ದಂದ್ರೆ ಪೂರ್ತಿ ಹಿಂದೆ ಕೂತಾನೆ, ಹಿಂಗೆ ಬಿದ್ದಾನೆ ಮೋಟ್ರ್ ಸೈಕಲ್ ಮೇಲೆ. ಅದ್ರ ಮೇಲೆ ಅದಾರೋ ಇಲ್ಲೋ ಅನ್ನೋರ್ಗತ್ತೆ ಬರೀ ಹೆಲ್ಮೆಟ್ಟು ಅದು ಕಾಣಕತ್ತಿದ್ದು. ನಾ ಬರೀ ಹೆಲ್ಮೆಟ್ ಓಡಿಸಾಕತ್ತೈತೆ ನನ್ನ ಗಾಡಿಯನ್ನು ನಾನು. ಮತ್ತು ಆಶ್ಚರ್ಯದಿಂದ ನೋಡಿ ಅದ್ರ ಮುಂದೊಂದು ನಾಯಿ ಕುಂಡ್ರಿಸ್ಕೊಂಡ್ರಿ. ಅದು ನಾಯಿ ಅದ್ರ ಹಿಂದೆ ಇದು ಹಂಗೆ ಬಿದ್ದೈತಿ. ನಾನು ಅದು ನಾಯೋ ಏನು ಇದು ನಾಯೋ, ಅದಕ್ಕೆ ಹೆಲ್ಮೆಟ್ ಹಾಕ್ಯಾನ ಏನು ಇವು ಹಾಕ್ಕೊಂಡನೋ ತಿಳಿಯೋವಾತಾಗಿತ್ತು ನನಗೆ. ಅವತ್ತರ ಮ್ಯಾಲೆ ಬಿದ್ದು ಹೊಳ್ಯಾಡ್ತೀವಿ. ಪ್ರಾಣಿಗಳನ್ನು ನಾವು ಇಷ್ಟು ಮುದ್ದು ಮಾಡ್ತೀವಿ, ಮನುಷ್ಯರನ್ನು ಪ್ರೀತಿಸುವಂಥ ಮನಸ್ಸು ಬರಲಿಲ್ಲ ಅಂತಂದರೆ ಏನು ಅರ್ಥ ಬದುಕಿಗೆ? ಅದಕ್ಕೆ ಬಾಲಕ ಬಸವಣ್ಣ ಪ್ರಶ್ನೆ ಮಾಡ್ತಾನೆ. ಏನಂತ? ಇಲ್ಲಿ ಬಾಲಕ ಬಸವಣ್ಣನಿಗೆ ಒಂದು ಸಂಸ್ಕಾರ, ಧಾರ್ಮಿಕ ಸಂಸ್ಕಾರ ನಡಿಬೇಕು. ಅಕ್ಕನ ವಿವಾಹ ಸಂದರ್ಭದೊಳಗೆ ಅವರ ಯಜಮಾನರಾಗಿರ್ತಕ್ಕಂಥ ಶಿವಸ್ವಾಮಿಯವರಿಗೆ ಒಂದು ಆ ಮದುವೆಯನ್ನು ಮಾಡ್ತಕ್ಕಂಥದ್ದು. ಆ ಸಂದರ್ಭದೊಳಗೆ ಅದೇ ಕಾರ್ಯದೊಳಗೆ ಬಸವಣ್ಣನಿಗೆ ಮುಂಜಿ ಉಪನಯನವನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಆ ಹೊತ್ತಿನೊಳಗೆ ಅಲ್ಲಲ್ಲಿ ಬಾಲಕ ಬಸವಣ್ಣನ ಕಣ್ಣಿಗೆ ಬಿದ್ದಿತ್ತು ಯಜ್ಞವನ್ನು ಮಾಡೋದು, ಹೋಮ ಹವನವನ್ನು ಮಾಡೋದು. ಬಸವಣ್ಣ ಆ ಸುತ್ತಲೂ ಆ ಹೋಮಕುಂಡವನ್ನು ಮಾಡಿ ಅಲ್ಲಿ ಬೆಂಕಿಯನ್ನು ಪ್ರಜ್ವಲಿಸಿಕೊಂಡು ಹೋಮವನ್ನು ಮಾಡೋದು, ಯಜ್ಞವನ್ನು ಮಾಡೋದು. ಏನಿದೆಲ್ಲ ಯಾಕೆ ಎಂದು ಕೇಳಿದ ಬಸವಣ್ಣ. ಆವಾಗ ಪಂಡಿತರು, ತಂದೆ ಎಲ್ಲರೂ ಹೇಳಿದರು, ನೋಡು ಬಸವಣ್ಣ, ಆ ಯಜ್ಞ ಏನಿದೆ, ಬೆಂಕಿ ಏನಿದೆ, ದೇವರಿಗೆ ಇಲ್ಲಿಂದ ಪದಾರ್ಥವನ್ನು, ಆಹಾರವನ್ನು ಎಲ್ಲವನ್ನ ದೇವರಿಗೆ ಮುಟ್ಟಿಸುವಂಥ ವಾಹಕ ಅದು. ಅದನ್ನು ಪೂಜಿಸ್ತಕ್ಕಂಥದ್ದು, ಅದನ್ನು ದೇವರು ಅಂತ ನಾವು ಆರಾಧಿಸ್ತೀವಿ ಅಂತ ಈಕೊಂಡು ಹೇಳಿದ. ಆವಾಗ ಬಸವಣ್ಣ ಅಂದ, ಬೆಂಕಿ ದೇವರೇನು? ಹೌದೋ ಬಸವಣ್ಣ ಅಂದ. ಅಲ್ಲಿಗೆ ಮುಗೀತದು. ಮತ್ತೊಂದು ಸಲ ತಾಯಿಯ ಜೊತೆಗೆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದೊಳಗೆ ಒಂದು ಮನೆಗೆ ಬೆಂಕಿ ಹತ್ತಿ ಉರಿಯಾಕತ್ತಿತ್ತು. ಒಂದು ಮನೆಗೆ ಬೆಂಕಿ ಹತ್ತಿ ಉರಿಯಾಕತ್ತಿತ್ತು. ಬಸವಣ್ಣ ಅಂದ, ದೊಡ್ಡ ದೇವರಮ್ಮ, ದೊಡ್ಡ ದೇವರು, ಎಷ್ಟು ದೊಡ್ಡ ದೇವರು. ಹಂಗನ್ನಬಾರ್ದು ಬಸವಣ್ಣ ಅಂದೊಳಗೆ. ಯಾಕ? ನಮ್ಮ ಅಲ್ಲಿ ಮನೆಯೊಳಗೆ ಇಟೇ ದೇವರನ್ನು ನೋಡಿದ್ದೆ, ಬೆಂಕಿ ದೇವರನ್ನು. ಇಷ್ಟು ದೊಡ್ಡ ದೇವರು ನೋಡಮ್ಮ ಅಂತಂದ. ಅಲ್ಲಪ್ಪ, ಅಲ್ಲಿ ಬೆಂಕಿ ಹತ್ಯದ, ಉರಿ ಹತ್ಯದ, ಅದನ್ನು ನಂದಿಸಬೇಕು, ಅದು ದೇವರಲ್ಲ. ಹೆಂಗೆ ನಂದಿಸ್ತಿದ್ರು ಅಂದ್ರೆ ನೀರು ದೌಡು ಸಿಗಲಾರ್ದಕ್ಕೆ ಬಚ್ಚಲದಾಗಿ ನೀರು ತಂದು ಗೊಜ್ತಿದ್ರು. ಆವಾಗ ಬಸವಣ್ಣ ಅಂತಾನೆ, ಅಲ್ಲಿ ಹೋಮಕ್ಕೆ ತುಪ್ಪ, ಹವಿಸ್ಸು ಎಲ್ಲವುಗಳನ್ನು ಎರೆದು ದೇವರು ಅಂತ ಪೂಜೆ ಮಾಡುವಂಥದ್ದು. ಇಲ್ಲಿ ಬೆಂಕಿ ಹತ್ತಿದಾಗ ಬಚ್ಚಲ ರೊಜ್ಜನ್ನು ನೀರು ತಂದು ಗೊಜ್ಜುತ್ತಿದ್ರೆ ಅದು ದೇವರು, ಇದು ದೇವರು, ಅದು ಸುಳ್ಳು, ಇದು ಸುಳ್ಳು, ನೀವು ಹೇಳೋದು ಸುಳ್ಳೇನೋ ಅಂತೇಳಿ ಬಸವಣ್ಣ ಕೇಳ್ತಾನೆ. ಎಷ್ಟು ತೀಕ್ಷ್ಣವಾದ ಪ್ರಶ್ನೆಗಳು. ತಲೆ ಹರಟೆ ಆಯಿತು ಬಸವಣ್ಣ. ಅಧಿಕ ಪ್ರಸಂಗಿತನ ಇದು. ಇಂಥವುಗಳನ್ನೆಲ್ಲ ಪ್ರಶ್ನಿಸಬೇಡ ಅಂತಕ್ಕಂಥದ್ದು.
ಕೊನೆಗೆ ಆತನಿಗೆ ಉಪನಯನ ಸಂಸ್ಕಾರವನ್ನು ಮಾಡೋದು, ಮುಂಜಿಯನ್ನು ಮಾಡೋದು ಅಂತ ತೀರ್ಮಾನ ಮಾಡಿದಾಗ ಆ ಕಾರ್ಯವನ್ನು ಪ್ರಾರಂಭಿಸ್ತಾರೆ. ಎಲ್ಲ ವಿದ್ವಾಂಸರು, ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತಕ್ಕಂಥ ಹವಿತೃಗಳು ಎಲ್ಲರೂ ಬಂದ್ಕೊಂಡು ಅಲ್ಲಿ ಕೂತ್ಕೊಂಡು ಆ ಯಜ್ಞ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಅದ್ರ ಜೊತೆಗೆ ಅಲ್ಲಿ ಹೋಮ ಹವನ, ಅದ್ರ ಜೊತೆಗೆ ಮದುವೆಗೆ ತಯಾರಿ, ಉಪನಯನ ಮಾಡ್ತಕ್ಕಂಥದ್ದು. ಆವಾಗ ಬಸವಣ್ಣ ಕೇಳಿದ, ನನಗೆ ಬ್ಯಾಡಿದಂದವು. ಬ್ಯಾಡಂತ ಹೇಳಕ್ಕೆ ಬರೋದಿಲ್ಲಪ್ಪ ಬಸವಣ್ಣ. ಬಾಲಕ ಬಸವಣ್ಣನಿಗೆ ಹೇಳ್ತಾರೆ, ನೋಡು ಬಸವಣ್ಣ, ಧಾರ್ಮಿಕ ಸಂಸ್ಕಾರವನ್ನು ನಿರಾಕರಿಸೋದಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರೂ ಧಾರ್ಮಿಕ ಸಂಸ್ಕಾರವನ್ನು ಪಡಿಲೇಬೇಕು. ಈ ಉಪನಯನವನ್ನು ನೀನು ಮಾಡಿಕೊಳ್ಳೇಬೇಕು. ಪ್ರತಿಯೊಬ್ಬರಿಗೂ ಆಗಬೇಕೇನು ಅಂತ ಕೇಳಿದ. ಹೌದು, ಆಗಬೇಕು. ಪ್ರತಿಯೊಬ್ಬರೂ ಧಾರ್ಮಿಕ ಸಂಸ್ಕಾರವನ್ನು ಪಡೆಯದಿದ್ದರೆ ಅವರಿಗೆ ಮೋಕ್ಷ ಇಲ್ಲ ಬಸವಣ್ಣ. ಸುಮ್ಮನೆ ನೀನು ಒಪ್ಪಿಗೋ. ಬಸವಣ್ಣಂದ, ನಾನು ತಯಾರು. ಪ್ರತಿಯೊಬ್ಬರಿಗೂ ಮೋಕ್ಷ ಬೇಕಲ್ಲ, ಹಾಗಾದ್ರೆ ನಮ್ಮ ಅಕ್ಕ ನನಗಿಂತ ದೊಡ್ಡವಳು, ಆಕೆಗೆ ಯಾಕೆ ಧಾರ್ಮಿಕ ಸಂಸ್ಕಾರ ಇಲ್ಲ? ಆಕೆಗೆ ಮೊದಲು ಮಾಡ್ರಿ, ಆಮೇಲೆ ನಾನು ಮಾಡ್ಕೋತೀನಿ. ಬಸವಣ್ಣ, ತಿಳಿಯೋದಿಲ್ಲ ನಿನಗೆ, ತಿಳಿಯಲ್ಲಪ್ಪ ನಿನಗೆ. ಹೆಣ್ಣಿಗೆ ಸಂಸ್ಕಾರವನ್ನು ಕೊಡೋದಕ್ಕೆ ಬರೋದಿಲ್ಲ. ಹೆಣ್ಣು ಆಕೆ ಪವಿತ್ರಳಲ್ಲ. ಹೆಣ್ಣು ನಮ್ಮ ಧರ್ಮದೊಳಗೆ ಶೂದ್ರಳು. ಆಕೆಗೆ ಸಂಸ್ಕಾರವನ್ನು ಕೊಡೋದಕ್ಕೆ ಬರೋದಿಲ್ಲ. ಬಸವಣ್ಣ ಕೇಳಿದ, ಜನ್ಮ ಕೊಟ್ಟ ತಾಯಿ ಶೂದ್ರಳು, ಬೆನ್ನು ಬಳಿದ ಅಕ್ಕ ಶೂದ್ರಳು. ನನ್ನ ನಾಡಿನ ಅಕ್ಕ ತಂಗಿಯರು ಶೂದ್ರರಾದರೆ ನಾನು ಒಬ್ಬನೇ ಯಾಕೆ ಈ ಸಂಸ್ಕಾರವನ್ನು ಪಡೆದು ಉದ್ಧಾರ ಆಗಬೇಕು ಅಂತ ಕೇಳಿದ ಬಸವಣ್ಣ. ನಾನು ಗುತ್ತಿಗೆ ಹಿಡಿದೇನ? ನಾನು ಒಬ್ಬನೇ ಯಾಕಾಗಬೇಕು? ನಾನು ಒಬ್ಬನೇ ಆಗೋದಾದರೆ ಬೇಡ ಅಂತ ಹೇಳಿದಾಗ ಪಂಡಿತರು, ಎಲ್ಲ ವಿದ್ವಾಂಸರು ಅಂದರು, ಬಸವಣ್ಣ ಅತಿ ಆಯಿತು ಅಂತಂದಾಗ ಮಾದರಸ ಹೇಳಿದಾನೆ, ಸಿಟ್ಟಿಗೆದ್ದ. ನೋಡು ಬಸವಣ್ಣ, ಇಂಥ ಅಧಿಕ ಪ್ರಸಂಗವನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ನೀನು ತಿದ್ದಿಕೊಳ್ಳೇಬೇಕು, ಉಪನಯನವನ್ನು ಮಾಡಿಕೊಳ್ಳೇಬೇಕು ಅನ್ನತಕ್ಕಂಥ ಒತ್ತಾಯವಾದ ನುಡಿಯನ್ನು ಹೇಳಿದಾಗ ತಾಯಿ, ಆತ ಸಿಟ್ಟಿಗೆದ್ದದ್ದನ್ನು ನೋಡಿ ತಾಯಿ ಆಗಿಂದಾಗ ಅದನ್ನು ಮ್ಯಾನೇಜ್ ಮಾಡಕತ್ತಳು. ಯಾರು? ಮಾದಲಾಂಬಿಕೆ. ಸಿಟ್ಟಿಗೆದ್ದಲ್ಲ ಅವ, ಇನ್ನು ಏನರೇ ಅನಾಹುತ ಆಗಬಾರ್ದು. ನೋಡು ಬಸವಣ್ಣ, ನೋಡ್ರಿ ತಾಯಿಗಳು ಅಂತಃಕರಣ ಮನಸ್ಸನ್ನು ಪರಿವರ್ತನೆ ಮಾಡೋ ರೀತಿ ಹೆಂಗಿರ್ತದೆ. ನೋಡು ಬಸವಣ್ಣ, ನೀನು ಒಪ್ಪಿಕೊಳ್ಳೋದಿದ್ದರೆ ನಿಮ್ಮ ತಂದೆಯ ಮನಸ್ಸಿಗೆ ನೋವಾಗ್ತದೆ, ನನ್ನ ಮನಸ್ಸಿಗೆ ನೋವಾಗ್ತದೆ, ಎಲ್ಲರ ಮನಸ್ಸಿಗೂ ನೋವಾಗ್ತದೆ. ಇಷ್ಟು ಮಂದಿ ಮನಸ್ಸಿಗೆ ನೋವು ಮಾಡಿ ನೀನು ಏನು ಮಾಡಬೇಕಂತ ಮಾಡಿಪ್ಪ? ಬಸವಣ್ಣ ಅಂದ, ಯಾಕೆ ಇವರಿಗೆಲ್ಲ ನೋವಾಗೋದಾದರೆ, ನೋವು ಆಗ್ತದ ಅನ್ನೋದೇ ಆದರೆ ಏನು ಮಾಡ್ತೀರಿ ಮಾಡಿಕೊಳ್ಳ್ರಿ, ನನಗಂತೂ ಇಷ್ಟ ಇಲ್ಲ ಅಂತ ಹೇಳಿದ. ಅನಿವಾರ್ಯವಾಗಿ ತಾಯಿಯ ಮಾತನ್ನು ತೆಗೆದು ಹಾಕುವುದಕ್ಕೆ ಬಸವಣ್ಣನಿಗೆ ಆಗಲಿಲ್ಲ. ಒಪ್ಕೊಂಡ, ಕೂತ್ಕೋತಾನೆ. ಎಲ್ಲ ಏನು ಸಂಸ್ಕಾರಗಳಿದ್ದು ಮಾಡಿದರು. ಆಯಿತು, ಮುಂದೆ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಗ ವೇದಾಧ್ಯಯನ, ಶಾಸ್ತ್ರದ ಅಧ್ಯಯನ ಎಲ್ಲ ನಡಿಬೇಕು ಅಂತ ನಡೀತು. ಒಂದು ದಿವಸ ಬಸವಣ್ಣ, ಪ್ರೌಢ ಬಸವಣ್ಣ, ಬಾಲಕ ಬಸವಣ್ಣ ಅಲ್ಲ, ಪ್ರೌಢ ಬಸವಣ್ಣ ಪರಿವರ್ತಿತನಾಗಿದ್ದ. ಆತನ ಬುದ್ಧಿ ವಿಕಾಸಗೊಂಡಿತ್ತು. ಪ್ರೌಢ ಅನ್ನೋ ಪದವನ್ನು ಉದ್ದೇಶಪೂರ್ವಕವಾಗಿ ನಾನು ಬಳಸಾಕತ್ತೀನಿ. ಬಸವಣ್ಣಗೆ ವಯಸ್ಸಾದು ಅಂತ ಪ್ರೌಢ ಅಲ್ಲ. ಭಾಳ ಮಂದಿಗೆ ವಯಸ್ಸಾಗಿರ್ತದ. ವಯಸ್ಸಾದವ್ರಿಗೆಲ್ಲರಿಗೂ ಬುದ್ಧಿ ಇರ್ತೈತೇನ್ರಿ? ಇರ್ತತಿ. ಮನ್ಯಾಗ ಭಾಳ ಚಂದ ಹೇಳ್ತಿರ್ತಾರೆ. ಏನಂತ? ಏನ್ರಿ ಹೇಳಕತ್ಕೂಲೆ ಗೊತ್ತೋ ನೀ ಎಷ್ಟು ಶಾಣೆ ಅದ್ರ ಗಪ್ಕೊಂಡ್ರೆ ಬಾಯಿ ಮುಚ್ಕೊಂಡು ಹೆದರ್ಸ್ಬಿಡ್ತಾರೆ. ಅಂದ್ರೆ ಅವ ಎಷ್ಟು ಏನು ಅನ್ನೋದನ್ನು ಅವ್ರಿಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇಲ್ಲಿ ಪ್ರೌಢ ಅನ್ನೋ ಪದ ಆತನ ಬುದ್ಧಿಮತ್ತೆಯಿಂದ, ಆಲೋಚನಾ ಶೈಲಿಯಿಂದ ತಿಳ್ಕೋಬೇಕು. ಈ ಮನುಷ್ಯ ಎಷ್ಟು ಪ್ರೌಢ ಅದಾನ, ಎಷ್ಟು ಇವನ ಬುದ್ಧಿ ವಿಕಾಸಗೊಂಡದ ಅನ್ನೋದನ್ನು ಅವನ ನಡತೆಯಿಂದ ತಿಳ್ಕೋಬೇಕಾಗ್ತದೆ. ಹಾಗೆಯೇ ಇಲ್ಲಿ ಬಸವಣ್ಣ ಪ್ರೌಢನಾಗಿದ್ದ. ಒಂದು ದಿವಸ ಕೇರಿಯ ಕಡೆಗೆ, ಅಂತ್ಯಜರೆ ವಾಸುವಿಸುವಂಥ ಕೇರಿಯ ಕಡೆಗೆ ಬಸವಣ್ಣ ಹೋಗಿ ಸುಮ್ಮನೆ ಅಡ್ಡಾಡಿ ಬಂದ. ಆ ಸುದ್ದಿ ಊರಿನ ತುಂಬ, ಅಗ್ರಹಾರದ ತುಂಬ ಹಬ್ಬಿತು. ಆವಾಗ ಅಗ್ರಹಾರದೊಳಗಿರ್ತಕ್ಕಂಥ ಪಂಡಿತರು, ವಿಪ್ರೋತ್ತಮರು ಎಲ್ಲರೂ ಅದನ್ನು ಪ್ರಶ್ನಿಸ್ತಾರೆ. ಅದನ್ನು ಪ್ರಶ್ನೆ ಮಾಡಿ ಕೇಳ್ತಾರೆ, ಮಾದರಸ, ನಿನ್ನ ಮಗ ಹಿಂಗೆ ಮಾಡಿದರೆ ನಡೀತದೆ, ಇದನ್ನೇ ಬೇರೆದವರು ಮಾಡಿದರೆ ಸುಮ್ಮಿರ್ತಿದ್ದೇನಪ್ಪ ಅಂತ ಕೇಳಿದರು. ಸುಮ್ಮಿರ್ತಿದ್ದೇನೋ?
ಮಾದರಸನಿಗೆ ಧರ್ಮ ಸಂಕಟ, ಒಂದು ಕಡೆಗೆ ಮಗ, ಇನ್ನೊಂದು ಕಡೆಗೆ ಈ ಧರ್ಮ ಸೂಕ್ಷ್ಮತೆಗಳ ಒತ್ತಡ, ಇವುಗಳನ್ನು ಸಹಿಸಿಕೊಳ್ಳೋದು ಬಹಳ ಕಷ್ಟ ಆಯಿತು. ಮಾದರಸ ಕೋಪದಿಂದ ಬಸವಣ್ಣನಿಗೆ ಹೇಳ್ತಾನೆ, ನೋಡಪ್ಪ ಬಸವಣ್ಣ, ಮಿಕ್ಕಿತು ನಿಂದು, ಮಿಕ್ಕಿತು. ಆವಾಗ ಬಸವಣ್ಣಂದ, ಏನು ಮಾಡಿದೆ ನಾನು ಮಾಡಿದ್ದೇನು? ನಾನು ಎಲ್ಲಿಯೂ ಹೊರಗೆ ಹೋಗಬಾರ್ದ, ಯಾರ ಜೊತೆಗೂ ಇರಬಾರ್ದ, ಯಾರನ್ನು ಮಾತಾಡಿಸ್ಬಾರ್ದ, ಏನಿದು ವ್ಯವಸ್ಥೆ ಅಂತ ಮತ್ತೆ ಬಸವಣ್ಣ ಕೇಳಿದಾಗ, ನೋಡಪ್ಪ ನೀನು ಯಜ್ಞೋಪವೀತವನ್ನು ಧರಿಸಿದಿ, ಒಂದು ಸಂಸ್ಕಾರದ ವ್ಯವಸ್ಥೆಯೊಳಗೆ ಬಂದಿದಿ, ಈ ಧರ್ಮ ನೇಮಗಳನ್ನು ಚಾಚು ತಪ್ಪಲಾರ್ದಂಗೆ ನಡೀತಕ್ಕಂಥದ್ದು ನಿನ್ನ ಕರ್ತವ್ಯ, ನೀನು ಇದಕ್ಕೆ ಚ್ಯುತಿ ತರಬೇಡ, ಇಂಥವುಗಳು ಸಹಿಸ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ಹೇಳಿದ. ಆವಾಗ ಬಸವಣ್ಣಂದ, ಏನು ತಪ್ಪು? ಯಜ್ಞೋಪವೀತವನ್ನು ಧರಿಸಿ ಸಂಸ್ಕಾರವನ್ನು ಪಡೆದು ಸಿಕ್ಕವರ ಜೊತೆಗೆ ನೀನು ವ್ಯವಹರಿಸೋದು, ಅವರ ಸಾಮೀಪ್ಯದೊಳಗೆ ಹೋಗೋದು, ಇದಕ್ಕಿಂತಲೂ ಧರ್ಮದ್ರೋಹ ಮತ್ತೊಂದಿಲ್ಲ. ಆ ಒಂದು ಯಜ್ಞೋಪವೀತಕ್ಕೆ ನೀನು ಭಾಳ ದೊಡ್ಡ ದ್ರೋಹವನ್ನು ಮಾಡ್ತಾ ಇದ್ದೀ ಬಸವಣ್ಣ ಅಂಥೇಳಿ ತಂದೆ ಮಾದರಸ ಕೋಪದಿಂದ ಎಚ್ಚರಿಸ್ತಾನೆ. ಬಸವಣ್ಣನಿಗೂ ಮಿಕ್ಕಿತ್ತು. ಬಸವಣ್ಣ ಅಂದ, ಏನು ಸಹಿಸ್ಕೊಳ್ಳೋದೇನು? ಯಾವುದನ್ನು ಸಹಿಸ್ಕೊಳ್ಳೋದು? ಇಂಥವುಗಳನ್ನು ಯಾರು ಅಸಹ್ಯವನ್ನು, ಅಸಡ್ಡೆಗಳನ್ನು, ಅನಾಢ್ಯತನವನ್ನು, ಒಂದು ಮೌಢ್ಯತೆಯನ್ನು ಯಾರು ಸಹಿಸ್ಕೋತಾರಲ್ಲ ಅವರು ಸಾಯೋದು ಚಲೋ, ಸಹಿಸ್ಕೊಂಡಿರ್ತಕ್ಕಂಥದ್ದು ಅದಕ್ಕಿಂತಲೂ ಭಾಳ ನೋವಿನ ಸಂಗತಿ ಅನ್ನತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಎಷ್ಟು ಸಹಿಸ್ಕೊಳ್ಬೇಕು? ಬಸವಣ್ಣನಿಗೂ ಮಿಕ್ಕಿತ್ತು. ಬಸವಣ್ಣ ಅಂದ, ಇಂಥ ಧರ್ಮ ಸೂಕ್ಷ್ಮತೆಗಳನ್ನು ತಂದು ಒಡ್ಡೋದೇ ಆದರೆ, ಇನ್ನೊಬ್ಬರನ್ನು ಮುಟ್ಟೋದು ಮಾತಾಡೋದೇ ತಪ್ಪು ಅನ್ನೋದಾದರೆ ನನಗೆ ಇಂಥ ಧರ್ಮ ಬೇಡ. ಬಸವಣ್ಣ ಅಂದ, ಇಂಥ ಧರ್ಮದೊಳಗೆ ನಾನು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಒಂದೇ, ಮಾನವರೆಲ್ಲರೂ ಒಂದೇ, ಎಲ್ಲರಿಗೂ ಒಬ್ಬನೇ ತಂದೆ ಅನ್ನುವಂಥ ಧರ್ಮವನ್ನು ನಾನು ಹುಟ್ಟಾಕ್ತೀನಿ ಅಂತ ಬಸವಣ್ಣ ಮನೆಯಿಂದ ಹೊರಗೆ ಬರ್ತಾನೆ. ಕಾಗೆ ಮನೆಯಿಂದ ಹೊರಟ ಕೋಗಿಲೆ ಅಂದದಿ. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ. ಕಾಗೆ ಮನೆಯಿಂದ ಹೊರಟ ಕೋಗಿಲೆ ಅಂದದಿ.